ಐಕನೋರು ಫ್ಲಾಗ್ಶಿಪ್ ಕಿಲ್ಲರ್ ಹೆಸರಿಂದ ವಿವೋ V70 ಎಲಿಟ್ ಫೋನನ್ನು ರೀಬ್ರ್ಯಾಂಡ್ ಮಾಡಿಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ಕಲರ್ಸ್ನ ಚೇಂಜ್ ಮಾಡಿಬಿಟ್ಟು ಕ್ಯಾಮ್ರಾ ಸೆನ್ಸರ್ಸ್ನ ತೆಗೆದುಬಿಟ್ಟು ಪರ್ಫಾರ್ಮೆನ್ಸಲ್ಲಿ ಚಿಕ್ಕ ಪುಟ್ಟ ಅಪ್ಗ್ರೇಡ್ನ ಮಾಡಿಬಿಟ್ಟು ಈ ಐಕ್ಯೂ 15R ಭಾರತದಲ್ಲಿ ಬರೋಬ್ಬರಿ 41,000 ರೂಪಾಯಿಗೆ ಅದು ವಿತ್ ಆಫರ್ನೊಂದಿಗೆ ಲಾಂಚ್ ಮಾಡಿದ್ರೆ ಅದತ್ರ 45,000 ರೂಪಾಯಿಗೆ ಈ ಫೋನ ಬೆಲೆ ಆಗಲಿ ಅನ್ಕೋತೀನಿ. ಸೊ ಬಾಕಿ ಈ ಸ್ಮಾರ್ಟ್ ಫೋನ್ ಅಂತ ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ, ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಪ್ರತಿಯೊಂದನ್ನ ಟೆಸ್ಟ್ ಮಾಡಿಬಿಟ್ಟೆ ನಾನು ಈ ಫೋನ್ ಬಗ್ಗೆ 41,000 ರೂಪಾಯಿ ನೀವು ಕೊಂಡ್ಕೋಬೋದಿಲ್ವ ಅಂತ ನಮ್ಮ ಅಂತಂಬರಿಗೆ ಸಜೆಸ್ಟ್ ಮಾಡಿದಾಗೆ ನನ್ನ ಪ್ರಾಮಾಣಿಕ ಎಕ್ಸ್ಪೀರಿಯನ್ಸ್ನ ತಿಳಿಸ್ತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್, ಇನ್ಡೆಪ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ಈ ಫೋನ್ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಟೆಸ್ಟ್ ಕೂಡ ಮಾಡ್ತಿದ್ದೀನಿ ಆಯಿತಾ. ಇವತ್ತಿಗೆ 4 ದಿವಸ ಟೆಸ್ಟಿಂಗ್ ಇದೆ. ಸದ್ಯಕ್ಕೆ ಒಂದು ಸರ್ತಿ ಕ್ವಿಕ್ ಅನ್ಬಾಕ್ಸಿಂಗ್ ಕೂಡ ನಿಮಗೆ ತೋರಿಸ್ಬೇಕು ನಾನು. ಎಸ್, ಇದೇ ನೋಡಿ ಮೇನ್ ಬಾಕ್ಸ್ ಪವರ್ಡ್ ಬೈ ಒರಿಜಿನ್ ವೈಸ್ ಐಕ್ಯೂ 15R ಅಂತ ಇದೆ. ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಆಕ್ಸೆಸರೀಸ್ ಸಿಗತ್ತೆ ಆಯಿತಾ. ಎಸ್, ಓಪನ್ ಮಾಡಿದ ತಕ್ಷಣ ನಿಮಗೆ ಮೇನ್ ಸ್ಮಾರ್ಟ್ಫೋನ್ ಕಾಣಿಸುತ್ತೆ, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸು, ಪೇಪರ್ ವರ್ಕ್ಸು, USB to Type-C ಕೇಬಲ್ ಮತ್ತು ಇನ್ ಬಾಕ್ಸೇ 100 ವ್ಯಾಟ್ನ ಪವರ್ ಬಟನ್ ಕೊಡ್ತಾರೆ. ಇದೊಂದು ಒಳ್ಳೆಯ ವಿಚಾರ. ಹಾಗಾದರೆ ಫಸ್ಟ್ ಲುಕ್, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ ಐಕ್ಯೂ 15R ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ಸೊ ನನ್ನ ಹತ್ರ ನೋಡ್ಕೋಬೋದು ಎರಡು ಐಕ್ಯೂ 15R ಮತ್ತು V70 ಎಲಿಟ್ ಎರಡೂ ಕೂಡ ಇದೆ. ಸೊ ಎರಡರಲ್ಲಿ ನಿಮಗೆ ಸ್ಲಿಮ್ ಸ್ವಲ್ಪ ಇಲ್ಲಿ ನಿಮಗೆ V70 ಎಲಿಟ್ ಕಾಣಿಸುತ್ತೆ, ಬಟ್ ಸೈಡ್ ಫ್ರೇಮ್ಸ್ ಆಗಿರಲಿ, ಸ್ಪೀಕರು, ವೈರ್ ಬ್ಲಾಸ್ಟರು ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಡಿಸೈನ್ ಇದೆ. ಎವನ್ ಕ್ಯಾಮ್ರಾ ಮಾಡೆಲ್ಸ್ಗಳನ್ನ ಕೂಡ ನೋಡ್ಕೋಬಹುದು, ಆಲ್ಮೋಸ್ಟ್ ಸೇಮ್ ಇದೆ. ಸ್ವಲ್ಪ ಇಲ್ಲಿ ಈ ಸೆನ್ಸರ್ಸ್ನ ತಿರುಗಿಸ್ಬಿಟ್ಟು ಸ್ವಲ್ಪ ಚಿಕ್ಕ ಪುಟ್ ಅಪ್ಗ್ರೇಡ್ ಮಾಡ್ತಾರೆ ಅಷ್ಟೇ. ಬಟ್ ಸ್ಲಿಮ್ ಇರೋಕ್ಕೆ ರೀಸನ್ ಈ V70 ಎಲಿಟಲ್ಲಿ ನಿಮಗೆ 6.5 mAh ಬ್ಯಾಟ್ರಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಮಾಡಿಬಿಟ್ಟು ಈ ಐಕ್ಯೂ 15ರಲ್ಲಿ 6,600 mAh ಬ್ಯಾಟ್ರಿ ಕೊಡಿದ್ರೆ. ಬಟ್ ಈ ಬ್ರ್ಯಾಂಡ್ ಫೋನನ್ನು ಸೈಡ್ಗಡನ ಆಯಿತಾ. ಇದ್ರ ಸ್ಪೆಷಲ್ ಡಿಸೈನ್ ನನಗೆ ಈ ಪ್ರೈಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾನು ಹೆವಿ ಫೋನ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಲೈಕ್ ಭಯ ಅಥವಾ ನನಗೆ ಲೈಕ್ ಬೋರ್ ಆಗ್ತಿದೆ ಆ ಫೋನ್ಸ್ ನೋಡೋಕ್ಕೆ, ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕೆ, ಬಿದ್ದೋಗುತ್ತಪ್ಪ ಅಂತ. ಬಟ್ ಈ ಫೋನ್ಸ್ ಆ ರೀತಿ ಇಲ್ಲ. ಇಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ನೀವು ಫೋನ್ನ ಕೈಲಿ ಹಿಡ್ಕೋಬೋದು. ಸೈಡ್ಗೆಲ್ಲ ಮೆಟಲ್ ಫ್ರೇಮ್ಸ್ನ ಕೊಡ್ತಿದ್ದಾರೆ, ಹಿಂದಿನ ಭಾಗ 2 ಸೆನ್ಸರ್ ಮತ್ತು ಗ್ಲಾಸ್ ಬ್ಯಾಕ್ ಒಂದಿಗೆ ಒಂಥರ ಯುನೀಕ್ ಆಗಿರುವಂಥ ಡಿಸೈನ್ನ ಕೊಡ್ತಾರೆ. ಬಾಕಿ ಬಾಟಮಲ್ಲಿ ಸ್ಪೀಕರ್ ಗಿಲ್ಲು, ಸಿ ಪೋರ್ಟು, ಮೈಕು, ಸಿಮ್ ಸ್ಲಾಟ್ ಮತ್ತು ಲುಕ್ಸ್ ಡಿಸೈನ್ ವೈಸ್ ಅಂತೂ ಯಾವುದೇ ಕನ್ಫ್ಯೂಸ್ ಇಲ್ಲ. ಐಕ್ಯೋನವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಈ ಫೋನ ನಮ್ಗೆ ತುಂಬ ಗ್ರಿಪ್ಪಿ ಮತ್ತು ಕಂಫರ್ಟೇಬಲ್ ಆಗಿ ಕೈಯಲ್ಲೇ ಕೂಡ ಹಿಡಿಬಲ್ಲ. ಮತ್ತು ಸರ್ಪ್ರೈಸಿಂಗ್ಲಿ 6,700 mAh ಬ್ಯಾಟ್ರಿ ಇದ್ರೂ ಕೂಡ ಜಸ್ಟ್ ಇದು 202 ಗ್ರಾಮ್ ಒಂದಿಗೆ ಜಸ್ಟ್ 7.9 mm ಥಿಕ್ನೆಸ್ ಇದೆ ಅಷ್ಟೇ. ಸೊ ನಾನು ಇದರೊಂದಿಗೆ ತುಂಬ ಇಂಪ್ರೆಸ್ ಆದೆ. ಇಲ್ಲಿ ಐಕ್ಯೂ ಇಂಜಿನಿಯರ್ಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಈ ಫೋನ್ ಅಂತ ಡಿಸ್ಪ್ಲೇಗೆ ಬಂದರೆ, ಎಸ್ ನನಗಂತೂ ಸ್ವಲ್ಪ ಯುನೀಕ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಐತಾಯ್ತಾ. ನಾನು ಲಾಸ್ಟ್ 3-4 ಡೇಸಿಂದ ಈ ಫೋನ ನಾನು ಪ್ರೈಮರಿ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಚಿಕ್ಕ ಡಿಸ್ಪ್ಲೇನ ನನಗೆ ಗೇಮ್ಸ್ ಆಟಾಡಬೇಕಾದ್ರೆ, ಮಲ್ಟಿಮೀಡಿಯಾ ವಿಡಿಯೋಸು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಲೈಕ್ ನನಗೇನಪ್ಪ ಏನೋ ಮಿಸ್ ಆಗಿದೆ ಅಂತ ಫೀಲ್ ಆಗುತ್ತೆ. ನಾನು ಸದ್ಯಕ್ಕೆ ಐಕ್ಯೂ 15 ಎಲ್ಲ ಯೂಸ್ ಮಾಡ್ತಿದ್ದೆ, 15R ಸಾರಿ. ಈ ಫೋನ್ ಕಂಪೇರ್ ಮಾಡಿದ್ರೆ ಡಿಸ್ಪ್ಲೇನಲ್ಲಿ ನೋಡ್ಕೋಬೋದು ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ. ಸೊ ಹೀಗಾಗಿ ನನಗೆ ಈ ಫೋನ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಡಿಫ್ರೆಂಟ್ ಆಗಿರೋಂಥ ಫೀಲ್ ಇತ್ತು. ಸೊ ಫ್ರಂಟಲ್ಲಿ 6.59 ಇಂಚಸ್ನ ಇಲ್ಲಿ 140 Hz ಆಮ್ಲೆ ಡಿಸ್ಪ್ಲೇ, 1.5K ರೆಸಲ್ಯೂಷನ್ ಜೊತೆಗೆ ಈ ಫೋನಲ್ಲಿ 5,000 nitsನ ಪೀಕ್ ಬ್ರೈಟ್ನೆಸ್ ಅಂದರೆ ಹತ್ರ 18 nitsನ ಹೈ ಬ್ರೈಟ್ನೆಸ್ ಮಾಡಿಕೊಟ್ಟವ್ರೆ. ಸೊ ಡಿಸ್ಪ್ಲೇನಲ್ಲಿ ಕನ್ಜ್ಯೂಸ್ ಅನ್ನೋದಕ್ಕಿಂತ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸಕಟಾಗಿ ವರ್ಕ್ ಆಗುತ್ತೆ. 4K HDR ವೀಡಿಯೋಸ್ ನೋಡ್ಕೋಬೋದು. ಕಲರ್ಸು, ಶಾರ್ಪ್ನೆಸ್ಸು ಮತ್ತು ಬ್ರೈಟ್ನೆಸ್ ಎಲ್ಲ ನೀವು ಎಷ್ಟೇ ಹಾರ್ಡ್ ಬಿಸಿಲಲ್ಲಿ ಕೂಡ ಈ ಸ್ಮಾರ್ಟ್ಫೋನ್ನ ಎಲ್ಲೇ ಯೂಸ್ ಮಾಡಿದ್ರು ಆರಾಮಾಗಿ ಡಿಸ್ಪ್ಲೇ ವಿಸಿಬಲ್ ಆಗುತ್ತೆ. ಟಚಸ್ಸು, ಎಕ್ಸ್ಪೀರಿಯನ್ಸು, ನೋಟಿಫಿಕೇಷನ್ ಪ್ರತಿಯೊಂದನ್ನು ಕ್ಲಿಯರಾಗಿ ನೋಡ್ಕೋಬೋದು. ಸೊ ಇಲ್ಲಿ ನನಗೇನು ಕನ್ಜ್ಯೂಸಿ ಅಂತ ಅನಿಸಲಿಲ್ಲ. ಬಟ್ ನೀವು ದೊಡ್ಡ ಫೋನಿಂದ ಚಿಕ್ಕ ಫೋನಿಗೆ ಏನಾದರೂ ಈ ರೀತಿ ಕಾಂಪ್ಯಾಕ್ಟ್ ಫೋನ್ಸ್ಗೆ ಸ್ವಿಚ್ ಆಗ್ತಿದ್ರೆ ಅಂದರೆ ನೀವು ಗೇಮಿಂಗ್ ಆಟ ಆಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಕಾಂಪ್ಯಾಕ್ಟ್ ಲೈಟ್ ವೇಟ್ ಫೋನ್ ಬೇಕಪ್ಪ ಅಂದರೆ ಇದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಬಾಕಿ ಡೋಲ್ ಸ್ಪೀಕರ್ಸ್ಗಳನ್ನ ಕೊಡ್ತಿದ್ದಾರೆ. ಆಡಿಯೋ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಲೈಕ್ ಇಷ್ಟು ಚಿಕ್ಕ ಫೋನ್ ಇದ್ರೂ ಕೂಡ ಅದೇನೋ ಅಂತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಪ್ಪ ಅಂತ, ಆ ರೇಂಜ್ಗೆ ಸ್ಪೀಕರ್ಸ್ ಕ್ವಾಲಿಟಿ ಇದೆ. ಒಂದು ಸರ್ತಿ ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ಆನೆಸ್ಟ್ಲಿ ನನಗೇನಿಲ್ಲಿ ಡಿಸ್ಪ್ಲೇ ಕನ್ಜ್ಯೂಸಿ ಅಂತ ಅನಿಸಲಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಷ್ಟೇ. ಆದರೆ ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸ್ ಕಟ್ಟಿಂಗ್ ಮಾಡವ್ರೆ. ರಿಯರ್ಲಿ ಮೇನ್ 50 ಮೆಗಾಪಿಕ್ಸಲ್ನ ಸೋನಿ ಲಿಟಿಯಾ 700 VOS ಸೆನ್ಸರ್ನೊಂದಿಗೆ 8 ಮೆಗಾಪಿಕ್ಸಲ್ನ ಅಲ್ಟ್ರಾಡ್ ಮತ್ತು ಫ್ರಂಟಲ್ಲಿ 32 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟ್ ಕೊಡ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಮೇನ್ ಮಿಸ್ಸಿಂಗ್ ಇಲ್ಲಿ ಟೆಲಿಫೋಟೋ ಲೆನ್ಸ್ ಎಲ್ಲ ಆಯಿತಾ. ಸೊ ಇದೇ ಮೇನ್ ಸೆನ್ಸರಿಂದನೇ ನೀವು ಪೋರ್ಟ್ರೇಟ್ ಫೋಟೋಸ್ಗಳು, ನಾರ್ಮಲ್ ಫೋಟೋಸ್ಗಳು ಇದನ್ನೆಲ್ಲ ತೆಗಿಬೇಕಾಗತ್ತೆ. ಯೂಶ್ವಲಿ ಈ ಬಜೆಟಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಟೆಲಿಫೋಟೋ ಲೆನ್ಸ್ ಕೊಡುತ್ತೆ. ಕೆಲವೊಂದು ಟೈಮ್ ಅಂತೂ 20-25 ರೂಪಾಯಿ ಬಜೆಟ್ ಫೋನ್ಸ್ ಕೂಡ ನಾವು ಟೆಲಿಫೋಟೋ ನೋಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಇವರು ಕ್ರಾಸ್ ಕಟಿಂಗ್ ಮಾಡಿದ್ದಾರೆ, ಬಿಕಾಸ್ ಚಿಪ್ಸೆಟ್ ಲೈಕ್ಕಿಂತ ಬೆಂಕಿ ಇದೆ ಅದರಲ್ಲಿ. ಸೊ ಒಂದ್ಸರ್ತಿ ಈ ಫೋಟೋಸ್ಗಳು ನೋಡ್ಕೋಬಹುದು. ಡೇ ಕಂಡೀಷನ್ಸಲ್ಲಿ ಹಸಿರು, ಹೂ, ಗಿಡ, ಮರ, ಬಳ್ಳಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಯಾವಾಗ ಸ್ಕಿನ್ ಟೋನ್ಗೆಲ್ಲ ಬರ್ತೀವಿ ನೋಡಿ, ಇಲ್ಲಿ ಸ್ವಲ್ಪ ಓವರ್ ಅಥವಾ ನಿಮ್ಮ ಮುಖನ
ಕ್ಲೀನ್ಲಿ ಬೆಳ್ಳಗೆ ಮಾಡೋ ಹಾಗೆ, ಮೇಕಪ್ ಮಾಡಿರೋ ಹಾಗೆ ಪಿಕ್ಚರ್ಸ್ಗಳು ಬರುತ್ತೆ. ಇಲ್ಲಿ ನ್ಯಾಚುರಲ್ ಸ್ಕಿನ್ ಟೋನ ಇದು ತೊಗೊಂಡು ಬರಲ್ಲ, ಬಟ್ ಡೀಟೇಲಿಂಗಲ್ಲಿ ಯಾವುದೇ ಕಮ್ಮಿ ಇಲ್ಲ. ಇಲ್ಲಿ ಕ್ಲಾರಿಟಿ ಸಖತ್ತಾಗಿ ಬರುತ್ತೆ. ಬಾಕಿ ಪೋರ್ಟ್ರೇಟ್ ಫೋಟೋಸ್ಗಳು ನೋಡ್ಕೋಬೋದು. ಇಲ್ಲಿ ಟೆಲಿಫೋಟೋನಲ್ಲಿ ಯಾವ ರೀತಿ ಅಕ್ಯುರೇಟ್ಲಿ ಬ್ಲರ್ ಆಗುವ ಹಾಗೆ ನಿಮಗೊಂದು ಎಡ್ಜ್ ಕಟ್ಟಿಂಗ್ ಎಲ್ಲ ಸಿಗುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಕೆ ಹೋಗ್ಬಿಡಿ. ನಾನು V70 Elite ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಡಿಫ್ರೆನ್ಸ್ಗಳಿದೆ. ತುಂಬ ಬೇರೆ ಬೇರೆ ಫೋಟೋಸ್ಗಳನ್ನ ನೋಡ್ಕೋಬೋದು. ನಾನಿಲ್ಲಿ ಆ ರೇಂಜ್ಗೆ ಕ್ವಾಲಿಟಿ ಕಲರ್ ಸ್ಕಿನ್ ಟೋನೊಂದಿಗೆ ಹ್ಯಾಪಿ ಇಲ್ಲ ಇಲ್ಲಿ. ಬಾಕಿ ನೈಟ್ ಮೋಡಲ್ಲಿ ಇವ್ರ ಹತ್ರ ವಿವೋ ಅಲ್ಗೋರಿಥಮ್ ಇದೆ ಅಂದರೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೇರೆ ಬ್ರ್ಯಾಂಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಪ್ರೈಸ್ನಲ್ಲಿ ನೈಟಲ್ಲಿ ತುಂಬ ಒಳ್ಳೆ ಫೋಟೋಸ್ಗಳು ಬರುತ್ತೆ. ಇನ್ನು 8 ಮೆಗಾ ಪಿಕ್ಸಲ್ನ ಅಲ್ಟ್ರಾ ವೈಡು ಇದು ತುಂಬ ವೈಡ್ ರೇಂಜನ್ನ ಕವರ್ ಮಾಡುತ್ತೆ. ಬಟ್ ಇಲ್ಲಿ ಅಷ್ಟೊಂದು ಡೀಟೇಲಿಂಗ್ ಆಗಿರುವಂಥ ಲೈಕ್ ತುಂಬ ಬ್ರೈಟರ್ ಕಲರ್ಸ್ಗಳು ಈ ರೀತಿ ಆಗಿದೆಯಲ್ಲ, ಸೊ ಒಂದು ರೇಂಜಿಗೆ ಬರುತ್ತಪ್ಪ ಅಂತ ಹೇಳ್ಕೋಬೋದು. ಇನ್ನು ಯಾವಾಗ ಸೆಲ್ಫಿ ಕ್ಯಾಮ್ರಾಗೆ ಬರ್ತೀವಿ, ನಾನು ರಿಯರ್ಗಿಂತ ಇಲ್ಲೇ ತುಂಬ ಹ್ಯಾಪಿ ಇದ್ದೀನಿ. ಬಿಕಾಸ್ ಇಲ್ಲಿ ತುಂಬ ಕ್ಲಾರಿಟಿ ಕಲರ್ಸ್ಗಳು ಮತ್ತು ಡೀಟೇಲಿಂಗ್ ಶಾರ್ಪ್ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ನಾನು ಮತ್ತೆ ಇದರಲ್ಲಿ ಡಬಲ್ ಸರ್ಪ್ರೈಸ್ ಆಗಿದ್ದಪ್ಪ ಅಂದರೆ ಇದಿರುವಂಥ ನೈಟ್ ಫೋಟೋಸ್ಗಳೊಂದಿಗೆ ನಾನು ಕತ್ಲೆಯಲ್ಲಿ ಕೂಡ ತುಂಬ ಫೋಟೋಗಳು ತೆಗೆದೆ. ಇಲ್ಲಿ ಎಷ್ಟು ಕತ್ಲೆ ಇದ್ದರೂ ಕೂಡ ನಾಯ್ಸ್ನ ಕಮ್ಮಿ ಇಟ್ಬಿಟ್ಟು ಕ್ಲಾರಿಟಿ ಮತ್ತು ಫೇಸಸ್ನೆಲ್ಲ ತುಂಬ ಅಕ್ಯುರೇಟಾಗಿ ತೋರ್ಸೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಇಲ್ಲಿ ಕೂಡ ಅದೇ ವಿವೋ ಚೈನೀಸ್ ಅವರ ವೈಟ್ ಬ್ಯೂಟಿಫಿಕೇಷನ್ ಫೇಸ್ ಬರುತ್ತೆ. ಸೊ ಇದನ್ನ ನಿಮ್ಗೆ ಖುಷಿ ಪಡಿಸುತ್ತೆ. ನಿಮ್ಮ ಸ್ಕಿನ್ ಕೆಟ್ಟದಾಗಿದ್ರೂ ಕೂಡ ಮೇಕಪ್ ಮಾಡ್ದಂಗೆ ತೋರಿಸುತ್ತೆ. ಹೀಗಾಗಿ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಜನಕ್ಕೆ ಅಂಥವ್ರಿಗೆ ನ್ಯಾಚುರಲ್ ಫೋಟೋಸ್ಗಳು ತುಂಬ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ನಾನು ಬೇರೆ ಫೋನ್ಸ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಸೆಲ್ಫಿ ಇಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಯಾವಾಗ ಎರಡೂ ಫೋನ್ಸ್ಗಳು ಅಂತ ವಿಡಿಯೋ ಕ್ವಾಲಿಟಿಗೆ ಬಂದ್ವಿಯಪ್ಪ ಅಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳಿದ್ರೆ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ಎರಡೂ ಕ್ಯಾಮ್ರಾ ಅಂದರೆ ಫ್ರಂಟ್ ಮತ್ತು ರಿಯರಿಂದ ನೀವು 4K 60 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸೊ ರಿಯರಲ್ಲಿ ನಾನು ತುಂಬ ವೀಡಿಯೋಸ್ ಮಾಡಿದೆ. ಸೊ ಒಂದ್ಸರ್ತಿ ಈ ಲೈವ್ ಎಕ್ಸ್ಪೀರಿಯನ್ಸೇ ನೀವು ನೋಡ್ಕೊಂಬನ್ನಿ. ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 60 FPS ರೆಕಾರ್ಡ್ ಆಗ್ತಿದೆ. ಸೊ ಇಲ್ಲಿ ಬೆಳಕನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇತ್ತಾ. ನಾನು ಇವಾಗ ನೆರಳಿಂದ ಬಿಸಿಲಿಗೆ ಬಂದರೆ ಇಲ್ಲಿ ಸ್ಮೂತ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಲೈಕ್ ನಿಮ್ಗೆ ಗೊತ್ತಿಲ್ಲದೇ ಕಲರ್ ಯಾವ ರೀತಿ ಇದೆ, ನ್ಯಾಚುರಲಾಗಿ ಏನು ಕಾಣಿಸುತ್ತೆ ಒಂದು ಕಣ್ಣಿಗೆ ಆ ರೀತಿ ಬೆಳಕನ್ನು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಬಾಕಿ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಬಟ್ ನೀವೇನು ಅನ್ಕೊಳ್ತಿದ್ದೀರಾ 45,000 ರೂಪಾಯಿ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ಸ್ಗಳು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ರೀತಿ ಇದರಲ್ಲಿ OIS ಎಲ್ಲ ಕೊಡ್ತಾರಲ್ಲ. ಬಟ್ ಸ್ಟಿಲ್ ನಾವು ಈ ಕ್ಯಾಮ್ರಾ ಫೋಕಸಿಂಗ್ ತೋರಿಸಿ ನಿಮಗೆ ಇದೆಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ. ಸೊ ಎಸ್, ರಿಯರ್ ಕ್ಯಾಮ್ರಾ ಇನ್ನೂ ಸ್ವಲ್ಪ ಬೆಟರ್ ಕೊಡ್ಬೋದಾಗಿತ್ತು, ಅಥವಾ 8K ರೆಕಾರ್ಡ್ ಯಾರು ಯೂಸ್ ಮಾಡಲ್ಲ. ಬಟ್ ಅದೊಂದು ಫೀಚರ್ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅಂದಮೇಲೆ ಫ್ರೀಯಾಗಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಗುರು. ಆನೆಸ್ಟ್ಲಿ ಅಷ್ಟೊಂದೇನೋ ಇಂಪ್ರೆಸಿವ್ ಆಗಿ ಇರಲಿಲ್ಲ. ಇಲ್ಲಿ ಸ್ಟೆಬಿಲೈಸೇಷನ್ ಕಲರ್ಸ್ಗೆಲ್ಲ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಾಗಿತ್ತು. ಮತ್ತು ಫ್ರಂಟಲ್ಲಿರುವಂಥ ಸೆಲ್ಫಿ ಕ್ಯಾಮ್ರಾ 32 ಮೆಗಾ ಪಿಕ್ಸಲ್ ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಆಗುತ್ತೆ. ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಬನ್ನಿ. ಇದು ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು ಕೂಡ ಫ್ರಂಟಲ್ಲಿ 4K 60 FPS ರೆಕಾರ್ಡ್ ಆಗ್ತದೆ. ಸ್ಟೆಬಿಲೈಸೇಷನ್ OIS ಎಲ್ಲ ಸ್ವಲ್ಪ ಬೆಟರ್ ಕಾಣಿಸ್ತಾ ಇದೆ ಮತ್ತು ಸ್ಕಿನ್ನ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದೆ. ಸೊ ಒಂದು ಸರ್ತಿ ಓಡ್ಬಿಟ್ಟು ತೋರಿಸ್ತೀನಿ ಆಯ್ತಾ ನಿಮಗೆ. ಸೊ ಕ್ವಿಕ್ಲಿ ಇದು ಬೆಳಕನ್ನು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಸೊ ರಿಯರ್ ಕ್ಯಾಮ್ರಾದಿಂದ ಕಲರು ಸ್ಕಿನ್ ಟೋನು ಸ್ವಲ್ಪ ಫ್ರಂಟಿಂದ ಬೆಟರ್ ಕಾಣಿಸ್ತಾ ಇದೆ ಮತ್ತು OIS ಕೂಡ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಓವರ್ ಆಲ್ ನೀವು ಈ ಫೋನ್ನ ಕ್ಯಾಮ್ರಾ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಂದರೆ ಇದೊಂದು ಡೀಸೆಂಟ್ ಕ್ಯಾಮ್ರಾ ಅಂತ ಕರೆಗೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಒಂದು ಟೆಲಿಫೋಟೋ ಲೆನ್ಸ್ ಮಿಸ್ಸಿಂಗ್ ಇದೆ ಮತ್ತು ಜಾಸ್ತಿ ಈ ಫೋನ್ ಕ್ಯಾಮ್ರಾ ಸೆಂಟ್ರಿಕ್ಕೆ ಫೋಕಸ್ ಮಾಡಿಲ್ಲ. ಇದು ಪರ್ಫಾರ್ಮೆನ್ಸಲ್ಲಿ ಬೆಂಕಿ ಇದೆ, ಒಳ್ಳೆ ಹೆವಿ ಚಿಪ್ಸೆಟ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರು ಇಲ್ಲಿ ಸ್ವಲ್ಪ ಕ್ರಾಸ್ ಕಟ್ಟಿಂಗ್ ಮಾಡಿ ದುಡ್ಡು ಉಳಿಸೋಕ್ಕೆ ಈ ಒಂದು ಟ್ರಿಕ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಕೋಬೋದು. ಇವರು ಬಜೆಟಲ್ಲಿ ಕೂಡ ಟೆಲಿಫೋಟೋ ಲೆನ್ಸ್ ಕೊಡ್ಬೋದಾಯ್ತಾಯ್ತಾ. ಐಕೂನವ್ರಿಗೇನು ದೊಡ್ಡ ವಿಚಾರ ಇಲ್ಲ, ಬೇರೆ ಬೇರೆ ಸೀರೀಸ್ಗಳೆಲ್ಲ ಕೊಟ್ಟವ್ರೆ. ಬಟ್ ಮಿಸ್ಸಿಂಗ್ ಇದೆ ಮತ್ತು ಪೋರ್ಟ್ರೇಟ್ಸ್ಗೆಲ್ಲ ಬೆಟ್ರ್ ಕ್ವಾಲಿಟಿ ಬೇಕಾಗಿತ್ತು. ಡೆಡಿಕೇಟ್ಲಿ ಕ್ಯಾಮ್ರಾನೇ ಇದೆಯಪ್ಪ ಅಂದರೆ ಸ್ವಲ್ಪ ನೀವಿಲ್ಲಿ ಯೋಚನೆ ಮಾಡಬೇಕು. ಬಟ್ ಪರ್ಫಾರ್ಮೆನ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಬಂದ ತಕ್ಷಣ ಅಂತೂ ಟೆಸ್ಟ್ ಮಾಡಿದ್ವಿ. ಅದರ 21 ಲಕ್ಷ 22 ಲಕ್ಷ ಅದು ಅಷ್ಟೇ ರ್ಯಾಂಕಿಂಗ್ ಮತ್ತು ಬಟ್ ಬ್ರ್ಯಾಂಡ್ ಹೇಳುತ್ತೆ 3.5 ಮಿಲಿಯನ್ ಬರುತ್ತಪ್ಪ ಅಂತ. ಈ ರೀತಿ ಯಾವುದೇ ನಾವು ರ್ಯಾಂಕಿಂಗನ್ನು ಕಂಡಿಲ್ಲ. 2-3 ಸತಿ ಕಂಟಿನ್ಯೂಸಿ ಟೆಸ್ಟ್ ಮಾಡಿದ್ವಿ. ಬಾಕಿ ಈ ಚಿಪ್ಸೆಟ್ ನಮಗೆ ನಾನು ಟೆಸ್ಟ್ ಮಾಡಿರೋ ಹಾಗೆ ಇದು ವೆಲ್ ಆಪ್ಟಿಮೈಸರ್ ಅಂತ ನನಗೆ ಸ್ಟಾರ್ಟಿಂಗಿಂದ ಅನಿಸಲಿಲ್ಲ ಆಯಿತಾ. ಬಿಕಾಸ್ ನಾನು ಬಂದ ತಕ್ಷಣ ಅಂತೂ ಸ್ಕೋರ್ ಏನು ಟೆಸ್ಟ್ ಮಾಡೋಕ್ಕೆ ಹೋದೆ ನೋಡಿ. ಇಲ್ಲಿ ಇದು ತುಂಬ ಕ್ವಿಕ್ಕಾಗಿ ಬಿಸಿ ಆಯಿತು. ಅದರ 41 ಅಂತ ಇದರ ಟೆಂಪ್ರೇಚರ್ ನೋಡ್ಕೊಂಡ್ವಿ. ಅದು ಜಸ್ಟ್ ನಾವು ಅನ್ಬಾಕ್ಸ್ ಮಾಡಿ ಜಸ್ಟ್ ಅದನ್ನು ಟೆಸ್ಟ್ ಮಾಡಬೇಕಾದ್ರೆ ಈ ರೀತಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಎಲ್ಲ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಬೇಕಾದ್ರೆ ಫೋನ್ಗಳು ಬಿಸಿ ಆಗುತ್ತೆ. ಬಟ್ ಇದು ನಾನು ಕಂಡಿರೋದು ತುಂಬ ಫಾಸ್ಟ್ ಮತ್ತು ಕ್ವಿಕ್ಲಿ ಬಿಸಿ ಆಯಿತು. ಮೇ ಬಿ ಸಾಫ್ಟ್ವೇರ್ಲಿ ಇಶ್ಯೂ ಫಿಕ್ಸ್ ಆಗ್ಬೋದು, ಅಥವಾ ನನ್ನ ಡಿವೈಸಲ್ಲಿ ಈ ರೀತಿ ಇದೆ ಗೊತ್ತಿಲ್ಲ. ಬಟ್ ನಾನು ಈ ಪ್ರಾಬ್ಲಮ್ನ ಸ್ಟಾರ್ಟಿಂಗಲ್ಲಿ ಕಂಡೆ. ಬಾಕಿ ಈ CPU ಥ್ರಾಟಲ್ ಟೆಸ್ಟ್ ಮಾಡಬೇಕಾದ್ರೆ ಈ ಎಲ್ಲೋ ಲೈನ್ಸ್ಗಳು ನೋಡಿ ಇದು ನನಗೆ ತುಂಬ ಶಾಕಿಂಗ್ ಮಾಡ್ತಾಯಿತ್ತಾ. ಚಿಪ್ಸೆಟ್
ಬೆಂಕಿ ಇದೆ, ಬ್ರ್ಯಾಂಡ್ ಬೆಂಕಿ ಇದೆ, ಬಟ್ ಇಲ್ಲಿ ಆಪ್ಟಿಮೈಸೇಷನ್ ನಮಗೆ ಆ ಲೆವೆಲ್ ಕಾಣಿಸ್ತಾ ಇಲ್ಲ. ಮೇ ಬಿ ಫಿಕ್ಸ್ ಮಾಡ್ಬೋದು, ಗೊತ್ತಿಲ್ಲ ಗುರು, ಬಟ್ ನಾನು ಏನು ಕಂಡಿದ್ದೀನಿ ಅದನ್ನೇ ನಿಮಗೆ ಸ್ಟೇಟ್ ಫಾರ್ವರ್ಡ್ ಆಗ್ತಿಸ್ತಾ ಇದ್ದೀನಿ. ಇನ್ನು ಗೇಮಿಂಗಲ್ಲಿ ಇದರಲ್ಲಿ 144 FPS ಸಪೋರ್ಟ್ ಆಗುತ್ತೆ, ಬಟ್ ನೀವು ಜಸ್ಟ್ 120 FPS ಗೇಮ್ ಪ್ಲೇ ಆಟ ಆಡ್ಕೋಬೋದು, ಅದು ಪ್ರೋ ಮೋಡಲ್ಲಿ. ಮತ್ತು ಕಲರ್ಸ್ಗಳಾಗಿರಲಿ, ಟಚ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಚೆನ್ನಾಗಿದೆ. ನಾನು ಇದರಲ್ಲಿ ಯಾವುದೇ ಇಶ್ಯೂ ಇದೆ ಅಂತ ಹೇಳಿಲ್ಲ, ಬಟ್ ಈ ವೆಲ್ ಆಪ್ಟಿಮೈಸ್ಡ್ ಇಲ್ಲಿರೋದ್ರಿಂದ ನೀವು ಕಂಟಿನ್ಯೂಸ್ಲಿ ಹೆವಿ ಗೇಮ್ ಆಟ ಆಡಿದ್ರೆ ಸ್ವಲ್ಪ ಇಲ್ಲಿ ಫ್ರೇಮ್ ಡ್ರಾಪ್ಸ್ ಆದರೂ ಆಗ್ಬೋದು. ಇನ್ನು ಯಾವಾಗ ಈ ಫೋನಿಂದ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ಗೆ ಬರ್ತೀವಿ, ಸ್ವಲ್ಪ ವಿಯರ್ಡ್ ಫೀಲಿಂಗ್ಸ್ಗಳಾಯಿತು. ಒಂದು ಇದರಲ್ಲಿ ಒರಿಜಿನ್ OS 6 ಕೊಡ್ತಿದ್ದಾರೆ. ಇದು ಇವರ ಲೇಟೆಸ್ಟ್ ಮತ್ತು ಒಂಥರ ಫ್ಲ್ಯಾಗ್ಶಿಪ್ ಎಕ್ಸ್ಪೀರಿಯನ್ಸ್, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಹೊಸ ರಾಮನ್ನ ತೊಗೊಂಬಂದಿದ್ದಾರೆ. ಬಟ್ ಇಲ್ಲಿ ತೆಗೆದ ತಕ್ಷಣ ಏನಾಗ್ರು ಯಾವ್ದು ಬೇಡ ಯಾವ್ದು ಇಲ್ದಿರೋ ಅಂತಂದ ಬೇರೆ ಬೇರೆ ಗೇಮ್ಸು, ಆ್ಯಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಅಂತ ಬ್ಲಾಟ್ ವೇಸ್ಗಳನ್ನ ಹೆವಿಯಾಗಿ ಕೊಟ್ಟವ್ರೆ. 45,000 ರೂಪಾಯಿ ಕೊಡ್ತಾಯಿದ್ವಿ, ಇಷ್ಟು ಕ್ಲೀನಾಗೂ ಇರಬಾರ್ದು ನಮ್ಮ ಸ್ಮಾರ್ಟ್ಫೋನು. ಸೊ ಇದೊಂಥರ ವಿಯರ್ಡ್ ಫೀಲ್ ಅಂತ ಅನ್ನಿಸ್ತು. ಬಾಕಿ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಮತ್ತು 4+6 years OS ಅಪ್ಡೇಟ್ ಕೊಡ್ತಿದ್ದಾರೆ. ಮತ್ತು ರ್ಯಾಮ್ ಸ್ಟೋರೇಜ್ ಅಂತೂ ಏನೂ ಕೊಂಜಿಸಿಲ್ಲ ಆಯಿತಾ. ಫ್ಲ್ಯಾಗ್ಶಿಪ್ ಫೋನ್ಸ್ಗಳಂತ LPDDR 5X ಅಲ್ಟ್ರಾ ಮತ್ತು UFS 4.1 ಸ್ಟೋರೇಜ್ ಕೊಡ್ತಿದ್ದಾರೆ. ಆ್ಯಪ್ ಓಪನಿಂಗು, ಯೂಸೇಜು, ಪರ್ಫಾರ್ಮೆನ್ಸು, ಮಲ್ಟಿ ಟಾಸ್ಕಿಂಗಲ್ಲಿ ಯಾವುದೇ ಕಂಜ್ಯೂಸಿ ಇಲ್ಲ, ತುಂಬ ಪ್ರೀಮ್ ಮತ್ತು ಸ್ಮೂತ್ಲಿ ವರ್ಕ್ ಆಗುತ್ತೆ. ಆದರೆ ಇದು ವೆಲ್ ಆಪ್ಟಿಮೈಸ್ಡ್ ಇಲ್ಲಪ್ಪ ಅಂತ ನನಗೆ ಎಲ್ಲೋ ಫೀಲ್ ಆಗ್ತಿದೆ ಆಯಿತಾ. ಬಿಸಿ ಆಗಿರೋದು, CPU ಥಾಟೆಲ್ಲ ನೋಡ್ಕೊಂಡಾಗ ಸ್ವಲ್ಪ ಮನಸ್ಸಿಗೆ ಯಾಕಪ್ಪ 45,000 ರೂಪಾಯಿ ಕೊಡ್ತಾಯಿದ್ದೀನಿ, ಬಟ್ ಸ್ಟಿಲ್ ಹಿಂಗೆ ಯಾಕಪ್ಪ ಅಂತ ಅನ್ಸ್ಬಿಡುತ್ತೆ. ಸೊ ಒಂದು ಸರ್ತಿ ಯೋಚನೆ ಮಾಡಿ. ಐಕ್ಯೂ ಫೋನ್ಸ್ಗಳಲ್ಲಿ ಪರ್ಫಾರ್ಮೆನ್ಸಲ್ಲಿ ಯಾವುದೇ ಕಂಜ್ಯೂಸಿ ಇರಲ್ಲ. ಮೇ ಬಿ ನನ್ನ ಡಿವೈಸಲ್ಲಿ ಇಶ್ಯೂ ಇರ್ಬೋದು, ಅಥವಾ ಸಾಫ್ಟ್ವೇರ್ ಬಿಟ್ಟಿಂದ ಇದು ಫಿಕ್ಸ್ ಕೂಡ ಆಗ್ಬೋದು. ಬಟ್ ನೋಡಿ ಒಂದು ಸರ್ತಿ ಬೇರೆ ರಿವ್ಯೂಸ್ಗಳು ಕೂಡ ಚೆಕ್ ಮಾಡಿ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅಥವಾ ನನ್ನ ಡಿವೈಸಲ್ಲಿ ನಾನು ಕನ್ಫ್ಯೂಸ್ ಆಗಿದ್ದೀನಿ. ನೀವು ಯೋಚನೆ ಮಾಡಿಬಿಟ್ಟೆ ಒಂದು ಸರ್ತಿ ಚೆಕ್ ಮಾಡಿ. ಇನ್ನು ಕೊನೆಯದಾಗಿ ನಾನು ಈ ಫೋನ್ ಇರುವಂಥ ಒಂದು ಬೆಸ್ಟ್ ಪಾರ್ಟ್ ಮತ್ತು ಸರ್ಪ್ರೈಸ್ ಆಗಿದ್ದಪ್ಪ ಅಂದರೆ ಈ ಫೋನ್ ಇರುವಂಥ ಬಿಗ್ಗರ್ ಬ್ಯಾಟ್ರಿ. 7600 mAh ಬ್ಯಾಟ್ರಿ, ಜಸ್ಟ್ 7.9mm ಥಿಕ್ನೆಸ್ ಇರುವಂಥ ಫೋನಲ್ಲಿ, ಮತ್ತು 100 ವ್ಯಾಟ್ನ ಪವರ್ ಇನ್ ಬಾಕ್ಸೇ ಕೊಡ್ತಿದ್ದಾರೆ. ಅಲ್ಲಿ ಯಾರೋ ಮೂಲೆಯಲ್ಲಿ ನಾವು ಚಾರ್ಜರ್ ಇಲ್ಲ, ಅಡ್ಯಾಪ್ಟರ್ ಇಲ್ಲ, ಎನ್ವೈರ್ಮೆಂಟ್ ಹಾಳಾಗತ್ತೆ ಅನ್ನುವಂಥ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳ ಮಧ್ಯೆ ಇವರು 100 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಕೊಡ್ತಾರೆ. ಇದು ಈಸಿ ವಿಚಾರ ಅಲ್ಲ. ಈ ಫೋನ್ 7600 mAh ಬ್ಯಾಟ್ರಿಯೊಂದಿಗೆ ನೀವು 1%ಇಂದ 50% ಇದು ಚಾರ್ಜ್ ಮಾಡೋಕ್ಕೆ ಜಸ್ಟ್ 35 to 40 minutes ತೊಗೊಳುತ್ತೆ. ಸೊ ಇಲ್ಲಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 35 ಸ್ವಲ್ಪ ನಿಮಗೆ ಜಾಸ್ತಿ ಅನಿಸಿರ್ಬೋದು, ಬಟ್ ಬ್ಯಾಟ್ರಿ ದೊಡ್ಡದಾಗಿದೆ. ಹೀಗಾಗಿ ಈ ಫೋನ್ ಕೂಲಿ ಮತ್ತು ಲಾಂಗ್ ಟರ್ಮ್ ಗುಡ್ ಬ್ಯಾಟ್ರಿ ಹೆಲ್ತ್ ಇರಬೇಕಾದ್ರೆ ಈ ಬ್ರ್ಯಾಂಡ್ಸ್ಗಳು ಈ ರೀತಿ ಫೀಚರ್ಸ್ನ ಕೊಟ್ಟಿರ್ತಾರೆ. ಮತ್ತು 35 ನಿಮಿಷದಲ್ಲಿ 50%, ಅದು 7600 mAh ಬಿಗ್ಗರ್ ಬ್ಯಾಟ್ರಿ ಚಾರ್ಜ್ ಮಾಡೋದು ಕಾಮನ್ ಅಲ್ಲ ಆಯಿತಾ. ಇದು ಫಾಸ್ಟ್ ಚಾರ್ಜಿಂಗ್ ಅಂತಲೇ ಕರಿಬೋದು. 100 ವ್ಯಾಟ್ ಅಡಾಪ್ಟರ್ ಇದೆ. ಸೊ ಕೂಲಾಗಿರಬೇಕು, ಬ್ಯಾಟ್ರಿಯಲ್ಲಿ ಚೆನ್ನಾಗಿರ್ಬೇಕಪ್ಪ ಅಂದರೆ ಇಂಥ ಫೀಚರ್ಸ್ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಬಾಕಿ ಇದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಇರ್ತಿತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಟ್ರಿನ ಪಡ್ಕೋಬೋದಿತ್ತು. ನಾನಿಂದ ಬಂದಾಗಿಂದ ಜಸ್ಟ್ ಒನ್ ಟೈಮ್ ಮಾತ್ರ ಚಾರ್ಜ್ ಮಾಡಿದ್ದೀನಿ ಲಾಸ್ಟ್ 4 ಡೇಸಲ್ಲಿ. ಸ್ಟಿಲ್ 18% ಬ್ಯಾಟ್ರಿ ಇರ್ತಿದೆ. ಸೊ ಇಲ್ಲಿ ನನಗೇನು ಕಂಜಿಸಿಲ್ಲ, ಮತ್ತು ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿದೆ. ಮತ್ತು 7600 mAh, ಅದು ಜಸ್ಟ್ 7.9mm ಥಿಕ್ನೆಸ್ ಗುರು, ಕಾಂಪ್ಯಾಕ್ಟ್, ಲೈಟ್ ವೇಟ್ ಎಲ್ಲ ಇದ್ರೂ ಕೂಡ ಆ ರೇಂಜ್ಗೆ ನಿಮಗೆ ಪವರ್ ಹೆಲ್ತ್ ಕೂಡ ಸಿಗ್ತಿದೆ. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು ನನಗೆ, ಹತ್ತತ್ರ 41,000 ರೂಪಾಯಿಗೆ ವಿತ್ ಆಫರ್ನೊಂದಿಗೆ ಐಕ್ಯೂ 15R ಕೊಂಡ್ಕೋಬೋದಪ್ಪ ಅಂತ ಕೇಳಿದ್ರೆ, ನಾನು ಸ್ಟೇಟ್ ಫಾರ್ವರ್ಡ್ ಹೇಳ್ಬೇಕಂದ್ರೆ ಇದೇ ಬಜೆಟಲ್ಲಿ ನಿಮಗೆ ಐಕ್ಯೂ OnePlus 15R ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು 7,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಇವರದೇ ಆದ ವಿವೋ V70 ಲೈಟ್ ಸಿಗುತ್ತೆ. ಅದರಲ್ಲಿ ಟೆಲಿಫೋಟೋ ಲೆನ್ಸ್ ಇದೆ, ಮತ್ತು ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ನಿಮ್ಗೆ ವೀಕ್ ಕಾಣಿಸ್ತಿರ್ಬೋದು, ಬಟ್ ಕ್ಯಾಮ್ರಾನ ಯಾರು ಡೆಡಿಕೇಟ್ಲಿ ಮ್ಯಾಚ್ ಆಗುತ್ತೆ ಅವರು V70 LED ಜೊತೆ ಹೋಗ್ಬೋದು. ಮತ್ತು OnePlus 15R ಕೂಡ ಒಂದು ಬೆಟರ್ ಆಪ್ಷನ್ ಇದೆ. ಬಟ್ ಈ ಲೆವೆಲ್ ನಿಮಗೆ ಅಲ್ಲಿರುವಂಥ ಕ್ರಿಯೇಟಿವಿಟಿ ಮತ್ತು ಕಾಂಪ್ಯಾಕ್ಟ್ ಡಿಸೈನು ಇಂಥದ್ದೆಲ್ಲ ನೋಡೋಕ್ಕೆ ಸಿಗಲ್ಲ. ಬಟ್ ಒಂದು ಸರ್ತಿ ನೀವು ಐಕ್ಯೂಕ್ಕಿಂತ OnePlus ಮೇಲೆ ಜಾಸ್ತಿ ಬ್ರ್ಯಾಂಡೆಡ್ ಟ್ರಸ್ಟ್ ಇದೆ, ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಸಾಫ್ಟ್ವೇರ್ಲಪ್ಪ ಅಂದರೆ ನೀವು OnePlus 15R ಜೊತೆ ಕೂಡ ಹೋಗ್ಬೋದು. ಬಾಕಿ ಈ ಫೋನ್ ಅಂತ ಒಂದು ಸರ್ತಿ ಪ್ರೋಸ್ಗಳು ನೋಡಿಕೊಂಡಾಗ ಇದು 7600 mAh ಬಿಗ್ಗರ್ ಬ್ಯಾಟ್ರಿ ಕೊಡ್ತಿದ್ದಾರೆ. ಸ್ಲಿಮ್ ಇದೆ, ಲೈಟ್ ವೇಟ್ ಇದೆ, ಕಾಂಪ್ಯಾಕ್ಟ್ ಡಿಸೈನ್ ಇದೆ, ಮೆಟಲ್ ಫ್ರೇಮ್ಸ್ಗಳನ್ನ ಕೊಡ್ತಿದ್ದಾರೆ. IP68 ವಾಟ್ ರೆಸಿಸ್ಟೆನ್ಸ್ ಇದೆ. ಇವನ್ 144 ಆಂಬ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ವಿವೋ ಅಂಡರಿಂದ ಸ್ವಲ್ಪ ಕ್ಯಾಮ್ರಾದಲ್ಲಿ ಅಪ್ಡೇಟ್ಸ್ ಆಗ್ತಿರುತ್ತೆ, ಮತ್ತು ಒರಿಜಿನ್ OS ಅಲ್ಲಿ ನಿಮಗೆ ಸ್ವಲ್ಪ ಬೆಟರ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಅಪ್ಗ್ರೇಡ್ ಮಾಡಿದ್ರೆ. ಬಾಕಿ ಕಾನ್ಸೆಲ್ಲ ಈ ಫೋನ್ ಆಪ್ಟಿಮೈಸ್ಡ್ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕಾಗಿತ್ತು. ಚಿಪ್ಸೆಟ್ ಏನೋ ಬೆಂಕಿ ಇದೆ, ಬಟ್ CPU ಥಾಟೆಲ್ಲ ನೋಡ್ಕೊಂಡಾಗ ಸ್ವಲ್ಪ ನನಗೆ ಎಲ್ಲೆಲ್ಲೋ ಲೈಕ್ ಹಿಂಗೆ ಹಾಕಿದೆಯಪ್ಪ ಅಂತ ಅನಿಸ್ಬಿಡ್ತು. ಮತ್ತು ಮೇನ್ ಮಿಸ್ಸಿಂಗ್ ಕ್ಯಾಮ್ರಾದಲ್ಲಿ ಟೆಲಿಫೋಟೋನೇ ಕೊಟ್ಟಿಲ್ಲ ಆಯಿತಾ. ಸೊ ಇದು ಎಲ್ಲೋ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಎಸ್ಪೆಷಲಿ ಡೆಡಿಕೇಟ್ಲಿ ಕ್ಯಾಮ್ರಾ ಫೋನ್ ಹುಡ್ತಿರೋರಿಗೆ V70 ಲೈಟ್ ಒಂದು ಬೆಸ್ಟ್ ಆಪ್ಷನ್ ಇದೆ. ನೀವು ಕಾಂಪ್ರಮೈಸ್ ಪ್ರೊಸೆಸರ್ ಆದ್ರಪ್ಪ ಅಂದರೆ ಅದೊಂದು ಬೆಂಕಿ ಆಪ್ಷನ್ಸ್ ಆಗುತ್ತೆ. 15R ಕೂಡ ಇದೆ. ಬಾಕಿ ಬೇರೆ ಬೇರೆ ಫೋನ್ಸ್ಗಳು ಕೂಡ ನಿಮಗೆ ಮಾರ್ಕೆಟ್ ಸಿಗುತ್ತೆ 25-30 ರೂಪಾಯಿನಲ್ಲಿ ಕೂಡ. ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಫೋನ್ಸ್ಗಳು ಮಾರ್ಕೆಟ್ ತುಂಬ ಇದೆ. ಎಸ್ಪೆಷಲಿ ಈ Realme 16 Pro Plus ನೋಡಿ ಎಷ್ಟೋ ಮಚ್ ಬೆಟರ್ ಕ್ಯಾಮ್ರಾ ಫೋಟೋಸ್ಗಳನ್ನ ಇದಕ್ಕಿಂತ ಕೊಡುತ್ತೆ. ಸೊ ನೋಡಿ ಒಂದು ಸರ್ತಿ ಯೋಚನೆ ಮಾಡಿ. ಇದಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು ಐಕ್ಯೂ 15R ಬಗ್ಗೆ.
ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಥವಾ ಲೈಕ್ ಏನಾದರೂ ಕನ್ಫ್ಯೂಷನ್ ಬೇರೆ ಬೇರೆ ಫೋನ್ಸ್ಗಳು ಇತ್ತು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸಿಗೋಣಂತೆ ಇನ್ನಷ್ಟು ಆನೆಸ್ಟ್ ಮತ್ತು ಪ್ರಾಮಾಣಿಕ ರಿವ್ಯೂಸೊಂದಿಗೆ. ನೆಕ್ಸ್ಟ್ ಒನ್.